ನನ್ನ ಅಪ್ಪ ಹೋಗೋ ಸ್ಪೀಡ್ಗೆ ನನ್ನ ತಲೆಯಲ್ಲಿ ಹೆಲ್ಮೆಟ್ಟೇ ನಿಲ್ತಿರಲಿಲ್ಲ. ಹಲೋ, ಗುಡ್ ಮಾರ್ನಿಂಗ್ ಎವ್ರಿವಾನ್. ನಾನು ಯಾವಾಗಲೂ ಕಾಯ್ತಿರೋ ಡೇ ಬಂದುಬಿಟ್ಟು ಸಂಡೇ ಫೈನಲಿ ಬಂದೇ ಬಿಟ್ಟು. ಸಂಡೇ ಮಾತ್ರ ನಾನು ಯಾವಾಗಲೂ ಹ್ಯಾಪಿಯಿಂದ ಓಡಾಡ್ತೀನಿ. ಯಾಕಂತೇಳಿದರೆ ನಮಗೆ ಮಧ್ಯಾಹ್ನ ತನಕ ಡ್ಯೂಟಿ ಇರೋದು, ಆಫ್ಟರ್ನೂನ್ ಲೀವ್ ಇರುತ್ತೆ. ತುಂಬ ಖುಷಿಯಿಂದ ಹೊರಡ್ತೀನಿ ಯಾವಾಗಲೂ ಸಹ. ನಮ್ಮ ಜೊತೆ ಅಪ್ಪಿ ಸಹ ಹೊರಟ, ಸ್ಕೂಲ್ ಗ್ರೌಂಡಲ್ಲಿ ಮ್ಯಾಚ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಹೋಗ್ತಿರುವಾಗ ಸಣ್ಣ ಮಕ್ಕಳು ಸೈಕಲ್ ಬಿಡೋದನ್ನು ನೋಡಿ ನನಗಂತೂ ತುಂಬ ಖುಷಿಯಾಯಿತು. ನನ್ನ ಬಾಲ್ಯ ಸಹ ನನಗೆ ನೆನಪಾಯಿತು. ಯಾಕೆಂತೇಳಿದರೆ ನನ್ನ ಬಾಲ್ಯದಲ್ಲಿ ನಾನು ಸೈಕಲ್ ಬಿಡಲಿಲ್ಲ, ಆದರೆ ಬೇರೆಯವರು ಸೈಕಲ್ ಬಿಟ್ಟಿದ್ದನ್ನು ನಾನು ನೋಡ್ತಿದ್ದೆ. ಹಾಗೆ ನನಗೆ ಅಂತೂ ಬಾಲ್ಯ ನೆನಪಾಯಿತು. ಹಾಗೆ ನನ್ನ ಅಪ್ಪಿನ ಗ್ರೌಂಡ್ ತನಕ ಬಿಡಲಿಕ್ಕೆ ಅಂತೇಳಿ ಗ್ರೌಂಡ್ ಹತ್ರನೇ ಹೋದ್ವಿ. ಅಪ್ಪಿನ ಗ್ರೌಂಡ್ ತನಕ ಬಿಟ್ಟು ಅಲ್ಲಿಂದ ನಾನು ಅವನಿಗೆ ಟಾಟಾ ಬಾಯ್ ಬಾಯ್ ಸಿ ಯು ಹೇಳಿ ಹೊರಟೆ. ಹೋಗು ಅಂತಿದ್ದ. ಅಪ್ಪಿನ ಬಿಟ್ಟು ವಾಪಸ್ಸು ಧರ್ಮಸ್ಥಳ ಕಡೆಗೆ ಹೊರಟ್ವಿ. ನಂದಂತೂ ಸಂಡೇ ಹ್ಯಾಪಿ ಮೂಡು ಆನ್ ಆಗಿಯೇ ಇತ್ತು. ಹಾಗೆ ನಾನು ಹೋಗ್ತಿರುವಾಗ ಸುತ್ತಮುತ್ತಲಿನ ವಾತಾವರಣವನ್ನು ವೀವ್ ಮಾಡ್ಕೊಂಡು ಹೋಗ್ತಿದ್ದೆ. ಹಾಗೆ ಒಂಥರ ಖುಷಿ ಆಗ್ತಿತ್ತು. ನದಿ ಹತ್ರ ಕಾಡಿನ ಮಧ್ಯೆ ರೋಡಿನ ಮಧ್ಯೆ ನಾವು, ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗೆ ವೀವ್ ಮಾಡ್ತಾ ಧರ್ಮಸ್ಥಳ ರೀಚ್ ಆದ್ವಿ. ಬಸ್ ಅಂತೂ ನನ್ನನ್ನೇ ಕಾಯ್ತಿದ್ದಾಗಿತ್ತು. ಯಾಕೆಂತೇಳಿದರೆ ರೆಡಿಯಾಗಿ ನಿಂತಿತ್ತು. ನಾನು ಹೋಗಿ ಹತ್ಕೊಂಡೆ. ವಾಪಸ್ ನನ್ನ ಜರ್ನಿ ಬೆಳ್ತಂಗಡಿ ಕಡೆಗೆ. ಹಾಗೆ ರಾಮ ಮಂದಿರ ಸಹ ವೀವ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಪ್ರೇ ಸಹ ಮಾಡಿಕೊಂಡೆ, ಬೇಗೊಮ್ಮೆ ಟೈಮ್ ಹೋಗಲಿ ಅಂತ. ಇವತ್ತೊಂದು ದಿವಸ ಮಾತ್ರ, ಸಂಡೇ ಅಲ್ವಾ, ಬೇಗ ಮನೆಗೆ ರೀಚ್ ಆದರೆ ಬೇಗ ಮನೆಯವ್ರ ಜೊತೆ ಎಂಜಾಯ್ ಮಾಡ್ತಾ ಇರ್ಬೋದು, ಮಾತಾಡ್ಬೋದು, ಹರಟೆ ಹೊಡಿಬೋದು ಅಂತ. ಹಾಗೆ ಫೈನಲಿ ನಾನು ನನ್ನ ಅಪ್ಪನ ಜೊತೆನೇ ಹೊರಟೆ ಬೆಳ್ತಂಗಡಿಯಿಂದ. ಅಪ್ಪ ಸಹ ರೆಡಿಯಾಗಿದ್ದರು. ಅಪ್ಪ ಹೋಗೋ ಸ್ಪೀಡಿಗೆ ನನ್ನ ಹೆಲ್ಮೆಟ್ ಸಹ ಜಾರಿ ತಲೆಯಿಂದ ಕೆಳಗೆ ಬರ್ತಿತ್ತು. ಆ ಥರ ಸ್ಪೀಡಲ್ಲಿ ಇದ್ದರು. ಹಾಗೆ ಅದನ್ನು ಎಳ್ಕೊಂಡು ಸಾಕಾಗಿ ಮತ್ತೆಗೋ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಮತ್ತು ಗ್ಲಾಸ್ ಫುಲ್ ಕವರ್ ಮಾಡಿಕೊಂಡೆ. ಆವಾಗ ಫಿಟ್ಟಾಗಿ ಕರೆಕ್ಟ್ ಆಯಿತು. ಹಾಗೆ ನನ್ನ ಅಪ್ಪಿ ಊಟ ಸಹ ಮಾಡ್ಕೊಂಡಿದ್ದ. ಊಟ ಮಾಡುವಾಗ ಒಂದು ಸ್ವಲ್ಪ ವೀಡಿಯೋ ಮಾಡುವ ಅಂತ ಹೇಳಿದರೆ ಮುಖಕ್ಕೆ ಕೈ ಅಡ್ಡ ಇಟ್ಕೊಂಡಿದ್ದ. ಗಡ್ಡ ಎಲ್ಲ ತೆಗೆದು ಕ್ಯಾಮರಾ ಮುಂದೆ ಬರಲಿಕ್ಕೆ ಒಳ್ಳೆಯದಾಗಲ್ಲಂತೆ. ಯಾರ್ಯಾರಿಗೆ ಈ ಥರ ಮೊಬೈಲ್ ಕವರ್ ಅಡಿಯಲ್ಲಿ ಅಮೌಂಟ್ ಇಡುವ ಅಭ್ಯಾಸ ಇದೆ ಅವರು ಕಮೆಂಟ್ ಮಾಡಿ. ನನಗಂತೂ ಅಭ್ಯಾಸ ಇದೆ. ಹಾಗೆ ನನ್ನ ಅಪ್ಪ ಬರುವಾಗ ತಿರುಪತಿಯಿಂದ ಪ್ರಸಾದ ಸಹ ತಂದಿದ್ದರು. ಅದನ್ನು ಕೊಟ್ಟರು. ಮತ್ತು ನನ್ನಮ್ಮ ಕ್ಲಿಪ್ ಮತ್ತು ಇಯರಿಂಗ್ ತಂದಿದ್ದರು. ತುಂಬಾ ಕ್ಯೂಟಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹಾಗೆಯೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಜಯ್ದು ಪ್ಯಾಂಟ್ ಏನೋ ಸ್ಟಿಚ್ ಮಾಡಲಿಕ್ಕೆ ಉಂಟಂತ ಹೇಳ್ತಿದ್ದ. ಹಾಗೆ ಸ್ಟಿಚ್ ಮಾಡಲಿಕ್ಕೆ ಕೂತ್ಕೊಂಡೆ. ಸ್ಟಿಚ್ಚೆಲ್ಲ ಹಾಕಿ ಮುಗೀತು. ನಂತರ ಹೊರಗಡೆ ಅತ್ತೆ ಮತ್ತು ಅಣ್ಣ ಅಡಿಕೆ ಸಿಪ್ಪೆ ಸುಳಿತಾ ಇದ್ದರು. ಹಾಗೆ ನನಗೆ ಸಹ ಒಮ್ಮೆ ಜಾಯಿನ್ ಆಗುವ ಅಂತಾಯಿತು. ಹಾಗೆ ನಾನು ಸಹ ಅಡಿಕೆ ಸಿಪ್ಪೆ ಸುಳಿಲಿಕ್ಕೆ ಜಾಯಿನ್ ಆದೆ. PUCಯಲ್ಲಿ ಲೀವ್ ಇದ್ದಾಗ ನಾನು ಈ ಥರನೇ ಅಡಿಕೆ ಸಿಪ್ಪೆ ಸುಳಿಲಿಕ್ಕೆ, ಅಡಿಕೆ ಇಕ್ಕಲಿಕ್ಕೆ ಆ ಥರ ಎಲ್ಲ ಕೆಲಸಕ್ಕೆ ಹೋಗ್ತಿದ್ದೆ. ನನ್ನ ಅಕ್ಕ ಸ್ಟಿಚಿಂಗ್ ಎಲ್ಲ ಮುಗಿಸಿ, ನಾನು ಕಾಲೇಜೆಲ್ಲ ಮುಗಿಸಿ ಬಂದು ಮತ್ತೆ ಈವ್ನಿಂಗ್ ಒಂದು 5:30 ಎಲ್ಲ ಆಗುವಾಗ ನಾವು ಅಡಿಕೆ ಸಿಪ್ಪೆ ಸುಳಿಲಿಕ್ಕೆ ಹೋಗ್ತಿದ್ವಿ. ಕಷ್ಟಪಟ್ಟು ದುಡ್ದು ಅದರಲ್ಲಿ ಬರುವ ಅರ್ನಿಂಗ್ಸಲ್ಲಿ ಸಿಗುವ ಖುಷಿಯೇ ಬೇರೆ ಇತ್ತು. ಹಾಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಒಟ್ಟಿಗೆ ಅಡಿಕೆ ಸಿಪ್ಪೆ ಸುಳಿತಾ ಇದ್ವಿ. ನನ್ನ ಇವತ್ತಿನ ಸಂಡೇ ಈ ರೀತಿಯಾಗಿ ಕಂಪ್ಲೀಟ್ ಆಯಿತು. ತುಂಬಾ ಖುಷಿಯಾಯಿತು. ಮಾತಾಡ್ತಾ ಹರಟೆ ಹೊಡಿತಾ ಮತ್ತು ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ನನ್ನ ಸಂಡೇ ಬ್ಯೂಟಿಫುಲ್ಲಾಗಿ ಕಂಪ್ಲೀಟ್ ಆಯಿತು. ಮತ್ತು ನಮ್ಮ ಲಾಗ್ ಎಂಡಿಂಗ್ ಟೈಮ್ ಬಂದೇ ಬಿಡ್ತು. ನಾನು ಸ್ವಲ್ಪ ಅಡಿಕೆ ಸಿಪ್ಪೆ ತೆಗೆದು ನಂತರ ಚಹಾ ಕುಡಲಿಕ್ಕೆ ಹೋದೆ. ಯಾರೆಲ್ಲ ನನ್ನ ಲಾಗ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ಲಾಗ್.